ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 6ನೇ ಅಧ್ಯಾಯವಾಗಿರುವ ಧ್ಯಾನ ಯೋಗದ 29ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಎಲ್ಲೆಲ್ಲಿಯೂ ಸಮದರ್ಶಿಯಾಗಿರುವ ಯೋಗದಿಂದ ಕೂಡಿರುವವನು ಆತ್ಮನನ್ನು ಸರ್ವಭೂತಗಳಲ್ಲಿಯೂ ಸರ್ವಭೂತಗಳನ್ನು ಆತ್ಮನಲ್ಲಿಯೂ ಕಾಣುತ್ತಾನೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದ್ರೆ ಯೋಗದಿಂದ ಕೂಡಿರುವವನು ಎಲ್ಲೆಲ್ಲಿಯೂ ಕೂಡ ಒಂದೇ ಸಮನಾಗಿ ನೋಡುತ್ತಿರುವನು. ಯೋಗದಿಂದ ಕೂಡಿರುವವನು ಅಂತ ಹೇಳಂದ್ರೆ ಯಾರೆಲ್ಲ ಯೋಗಾಭ್ಯಾಸಗಳನ್ನ ಮಾಡ್ತಾರಲ್ಲ ಅವ್ರುಗಳಲ್ಲ. ಯೋಗಗಳನ್ನು ಅಥವಾ ಯೋಗದಿಂದ ಇರುವಂಥವರು ಅಂತ ಹೇಳಂದ್ರೆ ನಮಗೆ ಸಾಮಾನ್ಯ ಯೋಗ ಮಾಡ್ತಾರಲ್ಲ, ಯೋಗಾಸನ ಮಾಡ್ತಾರಲ್ಲ, ಯೋಗಾಭ್ಯಾಸ ಮಾಡ್ತಾರಲ್ಲ ಅಂತ ಹೇಳಿ ಅನ್ನಿಸ್ಬಿಡತ್ತೆ. ಆದ್ರೆ ಹಾಗಲ್ಲ. ಯೋಗದಲ್ಲಿ ಆಸನಗಳನ್ನ ಮಾಡುವಂಥದ್ದು ಒಂದು ಪ್ರಕ್ರಿಯೆ ಅಷ್ಟೇ. ಯೋಗ ಅಂದ್ರೆ ಯಾವ ವ್ಯಕ್ತಿ ಸಮಭಾವ ಉಳ್ಳವನಾಗಿರ್ತಾನೋ, ಸಮದೃಷ್ಟಿಯುಳ್ಳವನಾಗಿರ್ತಾನೋ ಅವನನ್ನ ನಾವು ಯೋಗದಿಂದ ಕೂಡಿರುವವನು ಎಂದು ಹೇಳ್ತೇವೆ. ಅವನು ನೋಡುವುದು ಬಾಹ್ಯ ದೃಷ್ಟಿಯಿಂದಲ್ಲ, ಹೊರಗಿನದು ಕೇವಲ ನಾಮರೂಪಗಳು ಮಾತ್ರವೇ. ಆದ್ರೆ ಯೋಗಿ ನಾಮರೂಪವನ್ನೇ ಭೇದಿಸಿ ಹೋಗುತ್ತಾನೆ. ಯಾವಾಗ ಈ ನಾಮರೂಪಗಳನ್ನ ತೂರಿ ಹೋಗಿ ನೋಡುತ್ತಾನೆಯೋ ಆಗ ಎಲ್ಲಾ ಕಡೆಯೂ ಇರುವುದು ಒಂದೇ. ಅವನು ಸಮನಾಗಿ ನೋಡುವುದಕ್ಕೆ ಇರುವ ಕಾರಣವೂ ಅದೊಂದೇ. ಸೂರ್ಯ ಪ್ರಕಾಶಿಸ್ತಾ ಇದ್ದಾನೆ. ಹಿಮಮಣಿಗಳು ಅವನನ್ನು ತಮ್ಮ ಯೋಗ್ಯತಾ ಅನುಸಾರವಾಗಿ ಪ್ರತಿಬಿಂಬಿಸ್ತಾ ಹೋಗುತ್ತೆ. ಎಲ್ಲಾ ಪ್ರತಿಬಿಂಬಿಸುವುದು ಕೂಡ ಒಂದೇ ವಸ್ತುವನ್ನು. ಆದರೆ ತಮ್ಮ ಮಧ್ಯವರ್ತಿಗೆ ತಕ್ಕಂತೆ ಕೆಲವು ಸ್ಪಷ್ಟವಾಗಿ ಪ್ರತಿಬಿಂಬಿಸ್ತವೆ, ಮತ್ತೆ ಕೆಲವು ಮಬ್ಬಾಗಿ ಪ್ರತಿಬಿಂಬಿಸ್ತವೆ. ಹೀಗೆ ಯೋಗಿ ಆತ್ಮನನ್ನು ಸರ್ವಭೂತಗಳಲ್ಲಿಯೂ ಕೂಡ ನೋಡ್ತಾನೆ. ಎಲ್ಲ ಜೀವರಾಶಿಗಳ ಹಿಂದೆ, ಜಡ ವಸ್ತುವಿನ ಹಿಂದೆ, ಸರ್ವಸಾಮಾನ್ಯವಾದ ಹಿನ್ನೆಲೆಯಲ್ಲಿ ಪರಮಾತ್ಮನೊಬ್ಬನಿದ್ದಾನೆ. ಯೋಗಿಗಾದರೋ ಅವನಿಗೆ ಕಾಣುವ ಪ್ರತಿಯೊಂದು ನಾಮರೂಪಗಳು ಪರಮಾತ್ಮನನ್ನು ನೋಡುವುದಕ್ಕೆ ಇರುವ ಕಿಟಕಿಗಳಂತೆ. ಪಂಡಿತ, ಪಾಮರ, ಪಾಪಿ, ಪುಣ್ಯವಂತ, ಮನುಷ್ಯ, ಪ್ರಾಣಿ, ವೃಕ್ಷ, ತರುಲತೆಗಳು, ಚರಾಚರ ವಸ್ತುಗಳ ಹಿಂದೆ ಎಲ್ಲದರಲ್ಲಿಯೂ ಕೂಡ ಅವನಿಗೆ ಆ ಪರಮಾತ್ಮನೇ ಕಾಣುತ್ತಾನೆ. ಹೇಗೆ ಸಾಗರದ ಮೇಲಿರುವ ಅಲೆ, ತೆರೆ, ನೊರೆ, ಗುಳ್ಳೆ ಇವೆಲ್ಲವೂ ಕೂಡ ಸಾಗರವಾಗಿಯೇ ಕಾಣುತ್ತದೆಯೋ ಹಾಗೆ ಪರಮಾತ್ಮನೊಬ್ಬನೇ ಅವನಿಗೆ ದೃಶ್ಯ ವಸ್ತುವಿನಲ್ಲಿಯೂ ಕೂಡ ಕಾಣ್ತಾನೆ. ನಮಗೆ ಸಾಗರದ ಮೇಲೆ ಅಲೆಗಳು ಬರಲಿ, ತೆರೆಗಳು ಬರಲಿ, ಅಲ್ಲಿ ನೊರೆಗಳು ಬರಲಿ, ಅಲ್ಲೆಲ್ಲ ಪುಟ್ಟ ಪುಟ್ಟ ಗುಳ್ಳೆಗಳೆಲ್ಲ ಬರಲಿ, ಅವನ್ನ ನಾವು ಭೇದಿಸುವುದಿಲ್ಲ. ನೊರೆಯೋ ತೆರೆಯೋ ಅಂತೆಲ್ಲ ಅದೆಲ್ಲ ಸಾಗರವೇ ಅಂತಲೇ ನಾವು ಕಾಣ್ತೇವೆ ಅಲ್ವಾ? ಹಾಗೆ ಒಬ್ಬ ಯೋಗಿ ಆಗಿರುವಂಥವನು ಯಾರನ್ನೇ ನೋಡ್ಲಿ, ಅವನ್ ಪಾಪಿಯೇ ಆಗಿರ್ಲಿ, ಅವನ್ ಮನುಷ್ಯನೇ ಆಗಿರ್ಲಿ, ಪ್ರಾಣಿಯೇ ಆಗಿರ್ಲಿ, ಕೊನೆಗೆ ಒಂದು ಮರವೇ ಆಗಿರ್ಲಿ, ಆ ಮರಕ್ಕೆ ತಬ್ಬಿರುವಂತಹ ಬಳ್ಳಿಯೇ ಆಗಿರ್ಲಿ, ಬಳ್ಳಿಯ ಮೇಲಿರುವಂತಹ ಒಂದು ಎಲೆಯೇ ಆಗಿರ್ಲಿ, ಎಲೆಯ ಮೇಲೆ ಕೂರುವಂತಹ ಒಂದು ಪುಟ್ಟ ಕೀಟವೇ ಆಗಿರ್ಲಿ,
ಕೀಟದ ಮೇಲಿರುವ ಒಂದು ಧೂಳಿನ ಕಣವೂ ಆಗಿರ್ಲಿ, ಎಲ್ಲದರಲ್ಲಿಯೂ ಕೂಡ ಅಂಥ ಯೋಗಿ ಕಾಣುವಂಥದ್ದು ಪರಮಾತ್ಮನೊಬ್ಬನನ್ನೇ. ಹೀಗೆ ಸರ್ವಭೂತಗಳನ್ನೂ ಕೂಡ ಆತ್ಮನಲ್ಲಿಯೇ ಕಾಣುತ್ತಾನೆ. ಪರಮಾತ್ಮನಲ್ಲಿ ಎಲ್ಲ ನೆಲೆಸಿರುವುದನ್ನ ಆತ ಕಾಣುತ್ತಾನೆ. ಹೇಗೆ ಮಹಾಕಾಶದಲ್ಲಿ ಅನೇಕ ಬ್ರಹ್ಮಾಂಡ ಮತ್ತು ಸಣ್ಣ ಪುಟ್ಟ ವಸ್ತುಗಳೆಲ್ಲ ತೇಲುತ್ತಿವೆಯೋ, ಹಾಗೆ ಪ್ರಪಂಚದಲ್ಲಿರುವುದೆಲ್ಲ ಪರಮಾತ್ಮನಲ್ಲಿ ತೇಲುತ್ತಾ ಇದೆ. ಪರಮಾತ್ಮನನ್ನ ಬಿಟ್ಟು ಯಾವುದೂ ಇಲ್ಲ. ಹಾಗೆ ಯೋಗಿಯಾಗಿರುವಂಥವನು ಪ್ರತಿಯೊಂದು ವಸ್ತುವಿನ ಅಂತರಾಳದಲ್ಲಿಯೂ ಕೂಡ ಪರಮಾತ್ಮನನ್ನು ಕಾಣುತ್ತಾನೆ. ಪ್ರತಿಯೊಂದು ವಸ್ತುವೂ ಕೂಡ ಪರಮಾತ್ಮನಲ್ಲಿಯೇ ಇದೆ. ಅವನನ್ನು ಬಿಟ್ಟು ಬೇರೆ ಇರಲಾರದು. ಅದಕ್ಕೆ ಬೇರೆ ವ್ಯಕ್ತಿತ್ವವೇ ಇಲ್ಲ. ಅವನಲ್ಲಿದ್ದರೆ ಅದಕ್ಕೊಂದು ವ್ಯಕ್ತಿತ್ವ, ಅವನನ್ನು ಬಿಟ್ಟರೆ ಅದು ಬೇರೆ ಇರಲಾರದು. ಹಾಗಾಗಿ ಅಲೆ ಸಮುದ್ರದ ಮೇಲೆ ಮಾತ್ರ ಇರಬಲ್ಲದು. ಸಮುದ್ರವನ್ನ ಬಿಟ್ಟು ಆ ಅಲೆಗಳಿಗೆ ಒಂದು ಅಸ್ತಿತ್ವವೇ ಇಲ್ಲ. ಹಾಗೆ ನಾವು ಒಂದು ಚೆಂಬನ್ನ ನೀರಿನಲ್ಲಿ ಮುಳುಗಿಸಿದ್ರೆ ಚೆಂಬಿನ ಒಳಗಡೆ ನೀರು ಇರುವುದನ್ನ ನೋಡ್ತೇವೆ. ಆ ನೀರಿನಲ್ಲಿ ಚೆಂಬು ಇರುವುದನ್ನ ನೋಡ್ತೇವೆ ಅಲ್ವಾ? ಹಾಗೆಯೇ ಯೋಗಿ ನೋಡುವುದು ಈ ದೃಷ್ಟಿಯಿಂದಲೇ. ಅವನು ನೋಡುವ, ಅನುಭವಿಸುವ ಪ್ರತಿಯೊಂದು ವಸ್ತುವನ್ನ ಪರಮಾತ್ಮನೊಡನೆ ಸಂಬಂಧಿಸ್ತಾನೆ. ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ಪರಮಾತ್ಮನೇ ಇರುತ್ತಾನೆ. ಆ ಪರಮಾತ್ಮನಲ್ಲಿಯೇ ಎಲ್ಲ ಜೀವರಾಶಿಗಳೂ ಕೂಡ ಇವೆ. ಅಜ್ಞಾನಿ ನೋಡುವಾಗ ಪರಮಾತ್ಮನನ್ನ ಮರಿತಾನೆ. ಕೇವಲ ಹೊರಗೆ ಇರುವ ನಾಮರೂಪಗಳಿಂದ ಕೂಡಿರುವಂತಹ ವಸ್ತುಗಳನ್ನ ಮಾತ್ರ ಆತ ನೋಡ್ತಾನೆ. ಅದು ಚೆನ್ನಾಗಿ ಇದ್ರೆ ಅದರಿಂದ ಆಕರ್ಷಿಸಲ್ಪಡ್ತಾನೆ. ಅದು ಚೆನ್ನಾಗಿಲ್ಲದೆ ಹೋದ್ರೆ ಅದರಿಂದ ದೂರ ಸರಿತಾನೆ. ಯೋಗಿಗಾದ್ರೋ ಚೆನ್ನಾಗಿದೆ ಚೆನ್ನಾಗಿಲ್ಲ ಎಂಬ ಮಾತೇ ಇಲ್ಲ. ಯಾಕೆ ಅಂದ್ರೆ ಅವನು ಅದರ ಒಳಗೆ ಇರುವ ಪರಮಾತ್ಮನ ದೃಷ್ಟಿಯಿಂದ ನೋಡ್ತಾನೆ. ಅವನಿಗೆ ಎಲ್ಲ ಕಡೆಯೂ ಕೂಡ ಅವೇ ಕಾಣ್ತವೆ. ಹೀಗೆ ಪ್ರತಿಯೊಂದು ಅಂಶದ ಬಗ್ಗೆಯೂ ಇಲ್ಲಿ ಸವಿಸ್ತಾರವಾಗಿ ಕೃಷ್ಣ ತಿಳಿಸ್ತಾ ಹೋಗ್ತಾನೆ. ಇನ್ನು ಯೋಗಿ ಆತ್ಮನ ಮತ್ತು ಎಲ್ಲ ಒಂದು ಚರಾಚರ ವಸ್ತುವಿನಲ್ಲಿಯೂ ಕೂಡ ಅವನಿಗೆ ಕಾಣುವಂಥದ್ದು ಪರಮಾತ್ಮನೇ. ಯಾವುದೇ ಭೇದ ಭಾವಗಳಿಲ್ಲದೆ ಪ್ರಪಂಚದಲ್ಲಿರುವಂಥ ಎಲ್ಲವೂ ಕೂಡ ಆತನಿಗೆ ಶ್ರೇಷ್ಠವೇ. ಶರೀರದ ಮೂಲಕ ಭೌತಿಕ ಪ್ರಪಂಚವನ್ನ ಆತ ಗ್ರಹಿಸ್ತಾ ಇದ್ರು, ಭಾವನೆಗಳನ್ನ ಮನಸ್ಸಿನ ಮೂಲಕ ಗ್ರಹಿಸ್ತಾ ಇದ್ರು ಕೂಡ ಅದರ ಹಿಂದೆ, ಆ ಜ್ಞಾನದ ಪರಿಧಿಯ ಹಿಂದೆ ಭಗವಂತನಿದ್ದಾನೆ ಅಂತ ಹೇಳಿ ಆತ ಸದಾಕಾಲ ನಂಬುತ್ತಾನೆ. ಹಾಗೆ ನಡ್ಕೊಳ್ತಾನೆ ಕೂಡ. ಇಂಥ ಒಂದು ಅದ್ಭುತವಾದ ಮಾತಿಗೆ ಮುದ್ದುರಾಮ ಏನ್ ಹೇಳ್ತಾನೆ ಗಮನಿಸೋಣ ಬನ್ನಿ. ಸೊಂಪಾದ ಸುಮಭರಿತ ನೆರಳೀವ ಮರವನಿ, ಸೊಂಪಾದ ಸುಮಭರಿತ ನೆರಳೀವ ಮರವನಿ, ಬೆಳೆಸಲಾಗದು ಬಿತ್ತಿ ಅರೆಗಳಿಗೆಯಲ್ಲಿ, ಬಿಡು ತೆರಪ ಅಲ್ಲಲ್ಲಿ ತಾನರಳಿ ನಿಲುವುದಕ್ಕೆ, ಬಿಡು ತೆರಪ ಅಲ್ಲಲ್ಲಿ ತಾನರಳಿ ನಿಲುವುದಕ್ಕೆ, ಋತುವಿನಂತಿದೆ ನಲಿವು ಮುದ್ದು ರಾಮ, ಋತುವಿನಂತಿದೆ ನಲಿವು ಮುದ್ದು ರಾಮ. ಸೊಂಪಾಗಿರುವಂಥ ಸುಮಗಳ ಅಂದರೆ ಪುಷ್ಪಗಳಿಂದ ಕೂಡಿರುವಂಥ ನೆರಳನ್ನ ಕೊಡುತ್ತಿರುವಂಥ ಮರ ಪ್ರತಿಯೊಬ್ಬ ವ್ಯಕ್ತಿ. ಅದನ್ನ ಅರೆಗಳಿಗೆಯಲ್ಲಿ ಅಂದ್ರೆ ಕೊಂಚವೇ ಸ್ವಲ್ಪದಾದ ಗಳಿಗೆಯಲ್ಲಿ ಅದನ್ನ ಬೆಳೆಸ್ಲಿಕ್ಕೆ ಸಾಧ್ಯ ಇಲ್ಲ. ಆಗಾಗ ನೀರೆರೆದು ಗೊಬ್ಬರವನ್ನ ಕೊಟ್ಟು ಪೋಷಿಸಿ ಬೆಳೆಸಬೇಕು. ಹಾಗಾಗಿ ನಮ್ಮೊಳಗಿನ ನಲಿವು ಈ ಋತುವಿನಂತೆಯೇ ಬದಲಾಗ್ತಾ ಹೋಗುತ್ತೆ. ಆದ್ರೆ ಸದಾಕಾಲ ನಾವು ನಿತ್ಯ ಹರಿದ್ವರ್ಣದ ಕಾಡುಗಳಂತಿರಬೇಕು ಅನ್ನಬೇಕಾದ್ರೆ ನಾವು ಭಗವದ್ಗೀತೆಯನ್ನ ಅಧ್ಯಯನ ಮಾಡಬೇಕು. ಇಲ್ಲದೆ ಹೋದ್ರೆ ಋತುವಿನಂತಿದ ನಲಿವು ಮುದ್ದುರಾಮ ಅನ್ನುವಂತಹ ಮಾತಿನ ಮೂಲಕ ಬೇಸಿಗೆಯಲ್ಲಿ ನಮ್ಮ ಬದುಕು ಕ್ಷೀಣವಾಗಿ, ಮಳೆಗಾಲದಲ್ಲಿ ಮಳೆ ನೀರಿನ ಮೂಲಕ ಸಮೃದ್ಧಿಯಾಗಿ, ಚಳಿಗಾಲದಲ್ಲಿ ಮತ್ತೆ ಅದೇ ಬರಡು ಭೂಮಿಯಾಗಿ ಪರಿಣಮಿಸ್ಬಿಡತ್ತೆ.
ಆದರೆ ನಿತ್ಯ ಹರಿದ್ವರ್ಣದ ಕಾಡು ಮಾತ್ರ ಯಾವುದೇ ಋತುವಿಗಳಿರಲಿ ಸದಾಕಾಲ ಹಸಿರಾಗಿರುತ್ತೆ. ಹಾಗಿರ್ಬೇಕು ಅಂತಂದ್ರೆ ನಾವು ಕೃಷ್ಣನ ನುಡಿಗಳನ್ನ ಆಲಿಸ್ಬೇಕು, ಕೃಷ್ಣನ ನುಡಿಗಳನ್ನ ಪಾಲಿಸ್ಬೇಕು, ಮುದ್ದುರಾಮನ ನುಡಿಯಂತೆ ನಡೀಬೇಕು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.